ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಂಟಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇಗಿಹಳ್ಳಿ ಗ್ರಾಮದಲ್ಲಿ ಮಂಟಪ ಗ್ರಾಮ ಪಂಚಾಯಿತಿ ಕಪ್ ಹಾಗೂ ಪವರ್ ಸ್ಟಾರ್ ಕ್ರಿಕೆಟರ್ಸ್ ಬೇಗಿಹಳ್ಳಿ ವತಿಯಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಯಿತು. ಇನ್ನು ಕ್ರಿಕೆಟ್ ಪಂದ್ಯಾವಳಿಗೆ ಆನೇಕಲ್ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ನೊಸೇನೂರು ರಾಜಶೇಖರ್ ರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪನವರ ಮಾರ್ಗದರ್ಶನದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಯಿತು. ಇನ್ನು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವನ್ನು ಕಲ್ಕೆರೆ ತಂಡ ಪಡೆದುಕೊಂಡರೆ, ಎರಡನೇ ಬಹುಮಾನವನ್ನು ಜಂಗಲ್ ಪಾಳ್ಯ ತಂಡ ಪಡೆದುಕೊಂಡಿತು ಹಾಗೂ ಮೂರನೇ ಬಹುಮಾನವನ್ನು ಬೇಗಿಹಳ್ಳಿ ತಂಡ ಪಡೆದುಕೊಂಡರು. ಇನ್ನು ವಿಜೇತ ಕ್ರೀಡಾಪಟುಗಳಿಗೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ PLD ವೆಂಕಟೇಶ್ ಗೌಡ ಹಾಗೂ ಗಣ್ಯರು ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕರಾದ ಪ್ರದೀಪ್, ಬೇಗಿಹಳ್ಳಿ ರಾಜೇಶ್, ಮಂಜು, ರಾಮ, ಶಿವಣ್ಣ, ಹರೀಶ್, ರಾಮ್ಕುಮಾರ್, ಪುನೀತ್, ಅನಿಲ್, ಸುನೀತ್ ವಹಿಸಿಕೊಂಡಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಯಾರಂಡಹಳ್ಳಿ ಹರೀಶ್ ರೆಡ್ಡಿ, ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ರಘುರಾಮ್, ಮಳೆನಲ್ಲ ಸಂದ್ರ, ಶಶಿಕುಮಾರ್, ಶ್ರೀಮತಿ ಸುಜಾತ, ಮುನಿರಾಜ್, ನಾಗೇಂದ್ರ, ಕೇಶವಮೂರ್ತಿ, ಬನ್ನರುಘಟ್ಟ ಸಂತೋಷ್, ಹರ್ಷ, ಚೌಡಪ್ಪ, ಲಕ್ಷ್ಮೀನಾರಾಯಣ, ಸುನಿಲ್, ನಾರಾಯಣಸ್ವಾಮಿ, ವಿಜಿ ಕುಮಾರ್, ಅಶ್ವಥ್, ರಾಬಿನ್, ಪವರ್ ಸ್ಟಾರ್ ಕ್ರಿಕೆಟರ್ ಬೇಗಿಹಳ್ಳಿ ಪದಾಧಿಕಾರಿಗಳು ವಹಿಸಿದರು.
ನಿಮ್ಮ ಒಂದು ಸಹಕಾರ ಮತ್ತು ಈ ನಮ್ಮ ಯುವಕ ಮಿತ್ರರ ಒಂದು ಕ್ರೀಡೆಯ ಬಗ್ಗೆ ಇರ್ತಕ್ಕಂಥ ಒಂದು ಕಾಳಜಿ ಇವತ್ತು ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀರಿ. ಯುವಕರಲ್ಲಿ ನಮಗೆ ಖುಷಿಯಾಗಿರ್ತಕ್ಕಂಥದ್ದು ಪ್ರತಿ ವರ್ಷ ಕೂಡ ನಮ್ಮ ಅರಿಕೋಡೆ ಅವರು ಕೂಡ ನಿಮಗೆ ಈ ಒಂದು ಸ್ಥಳವನ್ನು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಯುವಕ ಮಿತ್ರರು ಇವತ್ತು ಕ್ರೀಡೆಯ ಒಂದು ನಮಗೆ ಒಂದು ದಿನ ಒಂದು ಸಾಂಸ್ಕೃತಿಕವಾಗಿ ನಮಗೆ ಒಂದು ಕಾರ್ಯ ಇರ್ಬೋದು, ಆದ್ರೆ ನಮ್ಮ ದೇಹ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಕ್ರೀಡೆಯಲ್ಲಿ ಇರ್ಬೇಕಾಗುತ್ತೆ. ವಾರದಲ್ಲಿ ನಾವು 7 ದಿನ ಕೂಡ ನಮ್ಮದೇ ಆದಂತ ವಿದ್ಯಾಭ್ಯಾಸ ಇರ್ಬೋದು, ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತೇವೆ. ಆದ್ರೆ ಭಾನುವಾರ ಒಂದು ದಿನ ನಾವು ಒಂದು ದೈಹಿಕವಾಗಿ ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ಒಂದು ದಿನ ನಾವು ಕ್ರೀಡೆಗೆ ಮೀಸಲಿಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ನಮ್ಮ ಯುವಕ ಮಿತ್ರರಲ್ಲಿ ಒಂದು ಮನವಿಯನ್ನ ಮಾಡ್ತೇವೆ. ಈ ಭಾಗದಲ್ಲಿ ದೇಶದ ನಾನಾ ಭಾಗದಿಂದ ಬಂದಿರ್ತಕ್ಕಂಥ ಕೆಲವೊಂದು ವರ್ಗದ ಜನ ಇವತ್ತು ನಮ್ಮ ಭಾಗದಲ್ಲಿರ್ತಕ್ಕಂಥ ಯುವಕ ಮಿತ್ರರನ್ನ ಏನು ಮಾದಕ ವ್ಯಸನಕ್ಕೆ ದೂಡುವಂತ ಕಾರ್ಯಗಳನ್ನ ನಿಮ್ಮ ಕಣ್ಮುಂದೆ ನಡೀತಾ ಇದೆ. ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಯುವ ಮಿತ್ರರು ಇದರ ಬಗ್ಗೆ ಒಂದು ಜಾಗೃತಿಯನ್ನ ಕ್ರೀಡೆಯ ಜೊತೆಗೆ ನಾವು ಏನಿದ್ರು ಕೂಡ ಏನು ಈ ಮಾದಕ ದ್ರವ್ಯದ ಒಂದು ಜಾಗೃತಿಯನ್ನ ಮೂಡಿಸುವಂತ ಅವಶ್ಯಕತೆ ಇದೆ. ಈ ಭಾಗದಲ್ಲಿ ಎಲ್ಲ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜನ ಇವತ್ತು ಯಾವುದೋ ದೇಶದ ಬೇರೆ ಮೂಲೆಯಿಂದ ಬಂದಿರತಕ್ಕಂಥ ಕೆಲವೊಂದು ವರ್ಗದವರು ನಮ್ಮ ಯುವಕ ಮಿತ್ರರನ್ನ ಏನು ಒಂದು ದುಶ್ಚಟಗಳಿಗೆ ಪ್ರಚೋದನೆ ಮಾಡುವಂತ ಕಾರ್ಯ ನಡೀತಾ ಇದೆ. ತಾವೆಲ್ಲರೂ ಕೂಡ ಏನು ಕ್ರೀಡೆಯ ಒಂದು ದಿನ ಕ್ರೀಡೆಯ ಜೊತೆಗೆ ಈ ಮಾದಕ ವ್ಯಸನದ ಬಗ್ಗೆ ಜಾಗೃತಿಯ ಮೂಡಿಸುವಂತ ಕೆಲಸನೂ ಕೂಡ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಉದ್ಘಾಟನೆಗೆ ಕರೆದು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಕ್ರೀಡೆಯಾಗಿ ತಗೊಳ್ಬೇಕು. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಆದ್ರೆ ನಮಗೆಲ್ಲರಿಗೂ ಲಾಭ ಏನು ಅಂತ ಹೇಳಿದ್ರೆ ನಮ್ಮ ಆರೋಗ್ಯ, ನಮ್ಮ ಯುವಕ ಮಿತ್ರರ ಒಂದು ಒಗ್ಗಟ್ಟು ನಮಗೆ ಲಾಭ ಅಂತ ತಿಳ್ಕೊಂಡು ಈ ಕ್ರೀಡೆಯನ್ನ ಖುಷಿಯಾಗಿ ನಡೆಸ್ಕೋಬೇಕು. ಯಾವುದೇ ಒಂದು ಬೇರೆ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡಬಾರ್ದು ಅಂತ ತಮ್ಮೆಲ್ಲ ಮನವಿ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಸನ್ಮಾನ್ಯ ಶ್ರೀ ರಾಜಶೇಖರ ರೆಡ್ಡಿ ಅವರು ತಿಳಿಸಿದ ಹಾಗೆ ಕ್ರೀಡೆಯಿಂದ ನಮ್ಮ ಆರೋಗ್ಯನೂ ಉತ್ತಮವಾಗ್ತದೆ. ಹಾಗೆ ನಾವು ಯಾವುದೇ ಒಂದು ದುಶ್ಚಟಗಳಿಗೆ ನಾವು ಅಧೀನರಾಗಲ್ಲ. ನಾವು ದಿನ ಪ್ರತಿನಿತ್ಯ 1 ಗಂಟೆ ಕ್ರೀಡೆ ಅಥವಾ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಸರಿ ಹೋಗುತ್ತೆ. ನಮ್ಮ ಆರೋಗ್ಯ ಸರಿ ಮಾಡಿಕೊಂಡಾಗ ನಾವು ಯಾವುದೇ ಒಂದು ದುಶ್ಚಟಗಳಿಗೂ ನಾವು ಅಧೀನರಾಗಲ್ಲ. ಆ ಮೂಲಕ ಕ್ರೀಡೆ ಎಲ್ಲದಕ್ಕೂ ಸ್ಫೂರ್ತಿ ಕೊಡುತ್ತೆ. ಕ್ರೀಡೆ ನಿರಂತರವಾಗಿರ್ಲಿ ಅನ್ನೋ ಒಂದು ಸಂದೇಶನ ಇವತ್ತು ನಮ್ಮ ರಾಜಶೇಖರ ರೆಡ್ಡಿ ಅವರು ತಮಗೆಲ್ಲ ನೀಡಿದ್ದಾರೆ. ಅವರು ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಜಗನಿ ಹೋಬಳಿಯಲ್ಲಿ ಲೆವೆಲಲ್ಲಿ ನಮ್ಮ ಮಟ್ಟ ಪಂಚಾಯತಿ ಕಪ್ಪು ನಮ್ಮ ಶಶಿ ಇರ್ಬೋದು, ರಘುವರ್ ಇರ್ಬೋದು, ನಾಗರಾಜ್ ಇರ್ಬೋದು, ಎಲ್ಲ ತಂಡದವರು ಇಡೀ ಮಟ್ಟ ಪಂಚಾಯತಿ ನಮ್ಮ BJP ಕಾರ್ಯಕರ್ತರು ಸೇರಿ ಒಳ್ಳೆ ಆಟ ಆಡಿದ್ದಾರೆ. ಯಾಕಂದರೆ ಇದು ಹೆಲ್ತ್ಗೆ ಒಳ್ಳೆಯದು. ಈ ಥರ ಆಟ ಆಡಿ ನಮ್ಮ ಕ್ರಿಕೆಟ್ ಪ್ಲೇಯರು ತಾಲೂಕು ಲೆವೆಲ್ ಹೋಗಬೇಕು, ಡಿಸ್ಟಿಕ್ ಲೆವೆಲ್ ಹೋಗಬೇಕು, ರಾಷ್ಟ್ರ ಲೆವೆಲ್ ಹೋಗಬೇಕು. ನಮ್ಮ ಮಟ್ಟ ಪಂಚಾಯತಿ ರಾಷ್ಟ್ರ ಲೆವೆಲ್ಗೆ ಇಲ್ಲ ಡಿಸ್ಟಿಕ್ ಲೆವೆಲ್ ಹೋದರೆ ಅದಕ್ಕೆ ನಾವು ಏನು ಬೇಕೋ ಸಪೋರ್ಟ್ ಮಾಡ್ತೀವಿ. ನಮ್ಮಲ್ಲಿ ಯಾರು ಬೆಳಿಬೇಕು. ಈ ಥರ ಆಟ ಯಾವುದೂ ರಾಜಕೀಯ ಇರಬಾರ್ದು. ಆಟ ಆಡೋ ಗಂಟನೂ ಆಟ, ಆಮೇಲೆಲ್ಲ ಒಂದೇ ಅಂಥೇಳಿ ಈ ಪಂಚಾಯತಿಯಲ್ಲಿ ಈ ಹೋಬಳಿಯಲ್ಲಿ ನಮ್ಮ BJP ಬಾವುಟ ಕಟ್ಟಬೇಕು ಅಂತ ಅಷ್ಟೇ ಬಾಧೆ ಇತ್ತು. ಈ ಥರ 100 ಜನ ಕಾರ್ಯಕರ್ತರು ಸೇರಿಕೊಂಡು ಇಂಥ ಆಟಗಳ ಆಡಿ ನಮ್ಮ ಪಾರ್ಟಿ ಬೆಳೆಸ್ತಾ ಇದ್ದಾರೆ ಅಂದರೆ ನಮ್ಮ ಕೃಷ್ಣಪ್ಪನವರು ಮತ್ತು ನಮ್ಮ ಇಲ್ಲಿ ತಂಡದವರು, ನಮ್ಮ ಕಾರ್ಯಕರ್ತರು, ನಮ್ಮ ಶಶಿಯವರು, ರಘುವರು, ನಮ್ಮ ನಾಗರಾಜು, ನಮ್ಮ ಮಾಜಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಅವರು, ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರು ಮುನ್ರಾಜು ಅವರು, ನಮ್ಮ ಬೇಗಳ್ಳಿ, ಇವರೆಲ್ಲ ಸೇರಿ ಎಲ್ಲ ನಮ್ಮ BJP ಕಾರ್ಯಕರ್ತರು, ಮಟ್ಟ ಪಂಚಾಯತಿಯವರು ಎಲ್ಲ ನಮ್ಮ ನಾಯಕರು ಸೇರಿ ಈ ಥರ ನಮ್ಮ ಕೃಷ್ಣಪ್ಪ ಮುಖಾಂತರ ಈ ಥರ ಒಂದು ಆಟಗಳಾಡಿ ಒಂದು ಆರೋಗ್ಯ ಚೆನ್ನಾಗಿರ್ತದೆ. ಇದು ಒಳ್ಳೆ ನಮ್ಮ ಹಿಂದೂ ಸಂಪ್ರದಾಯ ಆಟಗಳು ಆಡಿ ನಮ್ಮ ಪಂಚಾಯತಿಗೆ, ನಮ್ಮ ಹೋಬಳಿಗೆ, ನಮ್ಮ ದಕ್ಷಿಣ ತಾಲೂಕಿಗೆ ಒಳ್ಳೆ ಬೆಳೆ ತರಲಿ ಅಂತೇಳಿ ಜೈ ಹಿಂದ್ ಜೈ ಕರ್ನಾಟಕ. ಈ ಪ್ರಥಮ ಬಾರಿಗೆ ಮಂಟಪ ಗ್ರಾಮ ಪಂಚಾಯತಿ ಕಪ್ ಅಂತ ಇದು ಸಲ ಸ್ಟಾರ್ಟ್ ಮಾಡಿದ್ದೀವಿ. ಇದು ಹಿಂಗೆ ಮುಂದುವರಿಲಿ, ಹಿಂಗೆ ಕ್ರೀಡೆ ಇದು ಮುಂದುವರಿಲಿ. ಯಾಕೆ ಯುವಕರು ಎಲ್ಲ ಬರಬೇಕು, ಕ್ರೀಡೆ ಆಡಬೇಕು. ಕ್ರೀಡೆ ಆಡಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ.
ಮುಂದೆ ಇದು ಬೆಳೀಲಿ, ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಮ್ಮ PLD ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸದಸ್ಯರಾದಂಥ PLD ವೆಂಕಟೇಶಣ್ಣವರು ಬಂದಿದ್ದಾರೆ, ಶಶಿಕುಮಾರ್ ಅವರು ಬಂದಿದ್ದಾರೆ, ಆಮೇಲೆ ವಿಜಯ್ ಅವರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುನ್ರಾಜಪ್ಪ ಅವರು, ಕೇಶವಮೂರ್ತಿ ಅವರು, ಸಂಪಂಗಿಯವರು ಎಲ್ಲ ಬಂದಿದ್ದಾರೆ. ಎಲ್ಲ ಬಂದು ಎಲ್ಲ ಸಹಕಾರ ಕೊಟ್ಟು ಈ ಸಲ ಈ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಇದು ವರ್ಷ ಬೆಳೀಲಿ ಅಂತ, ಕ್ರೀಡೆ ಬೆಳೀಲಿ ಅಂತ ಮನೋಭಾವ, ಕ್ರೀಡೆ ಬೆಳೀಲಿ, ಯುವ ಪೀಳಿಗೆ ಬೆಳೀಲಿ, ಎಲ್ಲ ದೇಶಕ್ಕಾಗಿ ಎಲ್ಲ ಒಂದಾಗಿ ಎಲ್ಲ ಕೆಲಸ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಮಂಟಪ ಪಂಚಾಯತಿ ಏನು ಕಪ್ಪು ಅಂತ ಇವತ್ತು ಆಯೋಜನೆ ಮಾಡಿದ್ದೀವಿ. ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪನವರ ಒಂದು ನೇತೃತ್ವದಲ್ಲಿ ನಾವು ಮಂಟಪ ಪಂಚಾಯತಿ ಕಪ್ ಅಂತ ಆಯೋಜನೆ ಮಾಡಿ, ಬರೀ ಮಂಟಪ ಪಂಚಾಯತಿನಲ್ಲಿ ಒಂದು ಆರೋಗ್ಯ, ಇದು ಏನು ಕ್ರೀಡೆ, ಇದು ಒಂದು ಆರೋಗ್ಯ ಕಾಪಾಡೋದು ಹಾಗೂ ವ್ಯಸನದಿಂದ ದೂರ ಇಡೋದು, ಇದು ಆರೋಗ್ಯ ಕಾಪಾಡೋದು ಒಳ್ಳೆ ಇದಾಗುತ್ತೆ. ಹಾಗಾಗಿ ಪ್ರತಿ ವರ್ಷವೂ ಮಂಟಪ ಪಂಚಾಯತಿ ಅಂತ ನಾವು ಕ್ರೀಡೆ ಆಯೋಜನೆ ಮಾಡಿ ನಮ್ಮ ಕೃಷ್ಣಪ್ಪರ ನೇತೃತ್ವದಲ್ಲಿ ನಾವು ಇದು ಮಾಡಿಕೊಂಡು, ಹಾಗೂ ನಮ್ಮ ಉಪಸ್ಥಿತರಿರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ PLD ವೆಂಕಟೇಶಣ್ಣವರು, ಕೇಶವಮೂರ್ತಿಯವರು, ಮುನ್ರಾಜಣ್ಣ ಅವರು, ರಘುರಾಮ್ ಅವರು, ಹಾಗೂ ಸಂತೋಷ್ ಅವರು, ವಿಜಯ್ ಕುಮಾರು, ನಾಗೇಂದ್ರ ಅವರು ಇವರೆಲ್ಲನೂ ಆಯೋಜನೆ ಮಾಡಿ, ಅದೇ ನಮ್ಮ ಪಂಚಾಯತಿ ಕಾರ್ಯಕರ್ತರು, ಮುಖಂಡರುಗಳು ಇದರಿಂದ ನಾವು ಆಯೋಜನೆ ಮಾಡಿ ಯಶಸ್ವಿಗೊಳಿಸಿದ್ವಿ. ಇವಾಗ ಗೆದ್ದಿರ್ತಕ್ಕಂಥ ನಮ್ಮ ಕಲ್ಕೆರೆ ಟೀಮ್ ಇರ್ಬೋದು ಅಥವಾ ಸಂಪಗೇಳಿ ಜಂಗಲ್ಪಳ್ಳಿಯ ಟೀಮ್ ಇರ್ಬೋದು, ಒಳ್ಳೆಯದಾಗಲಿ, ಅವ್ರ ಅಭಿನಂದನೆ ಸಲ್ಲಿಸ್ತಾ ಭಾಗವಹಿಸಿದ ತಂಡಗಳಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀವಿ. PLD ವೆಂಕಟೇಶಣ್ಣವರು ಇರ್ಬೋದು, ರಾಜಶೇಖರ ರೆಡ್ಡಿ ಅವರು ಇರ್ಬೋದು, ಹರೀಶ್ ಅಣ್ಣವರು ಇರ್ಬೋದು, ಆಮೇಲೆ ನಮ್ಮ ತಾಲೂಕ್ ಪಂಚಾಯತಿ ಸದಸ್ಯರಾದ ರಘುರಾಮಣ್ಣ ಇರ್ಬೋದು, ಶಶಿಕುಮಾರ್ ಇರ್ಬೋದು, ಮುನ್ರಾಜಣ್ಣ ಇರ್ಬೋದು, ಬನರಘಟ್ಟ ಸಂತೋಷ್ ಇರ್ಬೋದು, ವೆಂಕಟೇಶ್ ಇರ್ಬೋದು, ವಿಜಯ್ ಕುಮಾರ್ ಇರ್ಬೋದು, ನಮ್ಮೆಲ್ಲ ಮಂಟಪ ಗ್ರಾಮ ಪಂಚಾಯತಿ ಸದಸ್ಯರು, ಚೌಡಣ್ಣವರು, ನಾರಾಯಣಪ್ಪನವರು, ನಾಗರಾಜವರು, ಲಕ್ಷ್ಮೀಪುರ ನಾಗರಾಜವರು ಎಲ್ಲ ನಮ್ಮ ಇಡೀ BJP ತಂಡದ ಸದಸ್ಯರೇನಿದ್ವಿ ಮಂಟಪ ಗ್ರಾಮ ಪಂಚಾಯತಿನಲ್ಲಿ MLA ಅವರ ಮಾರ್ಗದರ್ಶನದಂತೆ ಪ್ರತಿ ವರ್ಷವೂ ನಾವು ಗ್ರಾಮ ಪಂಚಾಯತಿ ಕಪ್ ನಡೆಸ್ತಾ ಇದ್ವಿ. ಅದೇ ರೀತಿ ಈ ವರ್ಷವೂ ಬೇಗಳ್ಳಿ ಕೋಡಸ್ ಗ್ರೌಂಡ್ನಲ್ಲಿ ಹಮ್ಮಿಕೊಂಡಿದ್ವಿ. ಮೊದಲನೇ ಬಹುಮಾನ ನಾವು 30,000ಕ್ಕೆ, ಎರಡನೇ ಬಹುಮಾನ 20,000ಕ್ಕೆ, ಮೂರನೇ ಬಹುಮಾನ 10,000ಕ್ಕೆ ನಾವು ಇಟ್ಟಿದ್ವಿ. ಅದೇ ಥರ 12 ತಂಡಗಳು ಭಾಗವಹಿಸಿದ್ದು, ಕಲ್ಕೆರೆ ಮೊದಲನೇ ಬಹುಮಾನ, ಎರಡನೇ ಬಹುಮಾನ ಜಂಗಲ್ಪಳ್ಳಿಯ ಗೆದ್ಕೊಂಡು ಹೋಗಿದೆ. ಯಾರೇ ಗೆದ್ರೂ ನಮ್ಮ ಮಂಟಪ ಪಂಚಾಯತಿ ತಂಡಗಳೇ ಗೆದ್ದಿರೋದು ನಮ್ಮೆಲ್ಲರಿಗೂ ಖುಷಿಯಾಗಿರೋ ವಿಚಾರ. ಇಲ್ಲಿ ಏನಂದರೆ ಮಂಟಪ ಪಂಚಾಯತಿನಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು MLA ಅವರದ್ದು, ಮೋದಿ ಅವ್ರದ್ದು ಖೇಲೋ ಇಂಡಿಯಾ ಅನ್ನೋ ಒಂದು ತತ್ವದಡಿ MLA ಅವ್ರ ಮಾರ್ಗದರ್ಶನದಂತೆ ನಾವೇನು ಮಾಡ್ತಾಯಿದ್ದೀವಿ, ಯುವಕರಲ್ಲಿ ಕ್ರೀಡಾ ಮನೋಭಾವನ ನಾವು ಹೆಚ್ಚು ಮೂಡಿಸೋದ್ರಿಂದ, ಯುವಕರು ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ಅವರು ಆರೋಗ್ಯನೂ ಚೆನ್ನಾಗಿರುತ್ತೆ. ಅದಕ್ಕೆ ತಕ್ಕಂಗೆ ಅವರು ಬೇರೆ ಯಾವುದೇ ಒಂದು ದುಶ್ಚಟಗಳಲ್ಲಿ ಅಥವಾ ಬೇರೆ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ತೊಡಗೋದಿಲ್ಲ. ಇದೆಲ್ಲದರಿಂದ ಎಲ್ಲರಿಗೂ ಯುವಕರಿಗೆ ಒಂದು ಅನುಕೂಲ ಆಗುತ್ತೆ. ಯುವಕರು ಪ್ರತಿದಿನ ಏನಾದರೂ ಒಂದು ವ್ಯಾಯಾಮ ಮಾಡೋದಾಗಿರ್ಬೋದು, ಕ್ರೀಡೆಯಲ್ಲಿ ತೊಡಗಿಸ್ಕೊಳೋದ್ರಿಂದ ಅವರಿಗೆ ಮಾನಸಿಕವಾಗೂ ಉತ್ತೇಜನ ಸಿಗುತ್ತೆ, ಶಾರೀರಿಕವಾಗೂ ಅವರು, ಬೌದ್ಧಿಕವಾಗೂ ಅವರು ಉತ್ತಮರಾಗ್ತಾರೆ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದು ಯಶಸ್ವಿಯಾಗಿ ನಡೆದಿದೆ. ಹಿರಿಯರು ಎಲ್ಲರ ಆಶೀರ್ವಾದದಿಂದ ಇದು ನಡೆದಿದೆ. ತಮಗೂ ಇದಕ್ಕೆ ಸಹಕರಿಸಿದಂಥ ನಮ್ಮ ಬೆಸ್ಕಾಂ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅಥವಾ ಈ ಕೋಡೆಸ್ನವರಾಗಿರ್ಬೋದು, ನಮ್ಮ ಹಿರಿಯರೆಲ್ಲ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಮುಗಿದಿರೋ ಕಾರ್ಯಕ್ರಮ ಧನ್ಯವಾದಗಳು ಅರ್ಥ. ಮಂಟಪ ಗ್ರಾಮ ಪಂಚಾಯತಿ ಕಪ್ ಎಂದು ಇದು ಪವರ್ ಸ್ಟಾರ್ ಕ್ರಿಕೆಟ್ ತಂಡದ ವತಿಯಿಂದ ಆಯೋಜಿಸಿದ್ರು. ಮೊದಲನೇ ಬಹುಮಾನ 30,000ಗಳನ್ನು ಕಲ್ಕೆರೆ ತಂಡ ಗೆದ್ದಿದ್ದಾರೆ. ಎರಡನೇ ಬಹುಮಾನವನ್ನು ಜಂಗಲ್ಪಳ್ಳಿಯ 20,000ಗಳನ್ನು ಹಾಗೂ ಆಕರ್ಷಕ ಬಹುಮಾನವನ್ನು ಗೆದ್ದಿದ್ದಾರೆ. ಮೂರನೇ ಬಹುಮಾನವನ್ನು ಪವರ್ ಸ್ಟಾರ್ ಕ್ರಿಕೆಟ್ ತಂಡದಿಂದ ಗೆದ್ದಿದ್ದೀವಿ. ಇದಕ್ಕೆ ಎಲ್ಲ ಸ್ಪಂದಿಸಿದ ಎಲ್ಲ ನನ್ನ ಸ್ನೇಹಿತರು, ನಮ್ಮ ಅಣ್ಣಂದಿರು, BJP ಮುಖಂಡರು ಹಾಗೂ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದ PLD ವೆಂಕಟೇಶಣ್ಣವರು, ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ರಘುರಾಮಣ್ಣವರು, ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುಜಾತ ಮುನ್ರಾಜವರು, ನಮ್ಮ BJP ಮುಖಂಡರು ಹಾಗೂ ಹಾಲಿ ಸದಸ್ಯರಾದ ಶಶಿಕುಮಾರ್ ಅಣ್ಣವರು, ನಮ್ಮ ನಾಗೇಂದ್ರ ಅಣ್ಣವರು, ಕೇಶವಮೂರ್ತಿ ಅಣ್ಣವರಾಗಿರ್ಬೋದು, ವಿಜಯ ಅಣ್ಣವರಾಗಿರ್ಬೋದು, ಬನರಘಟ್ಟ ಸಂತೋಷ್ ಅಣ್ಣವರು, ಮಂಟಪ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಹಾಗೂ BJP ಮುಖಂಡರು ನಮಗೆ ಸಹಕರಿಸಿದ್ದಾರೆ. ಹಾಗೂ ನಮ್ಮ ತಂಡದಿಂದ ಎಲ್ಲರಿಗೂ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇವೆ.